ನಮ್ಮ ನಡಿಗೆ ಭೀಮಾಪುತ್ರಿ ಸಂಘಟನೆಯಿಂದ ಬಂದಿರುವಂತವರು ಶ್ರೀಮತಿ ರೇವತಿ ರಾಜ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ರಿಗೂ ಜೈ ಭೀಮ್. ಇದೊಂದು ಏನು 15 ವರ್ಷದಿಂದ ಸ್ಟಾರ್ಟ್ ಆಯಿತು, ಇದೊಂದು ಮೂಮೆಂಟ್ ತರನೇ ಶುರುವಾಗ್ಬಿಟ್ಟಿದೆ. ಸೊ ಆ ಮೂಮೆಂಟಿಗೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಯುವಕರು, ಮಕ್ಕಳು, ಅದು ಲಾ ಕಾಲೇಜ್ ಪ್ರಿನ್ಸಿಪಲ್ಸ್ ಅವ್ರ ಸ್ಟೂಡೆಂಟ್ಸ್ ಜೊತೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಬಹಳ ಒಂದು ಐತಿಹಾಸಿಕ ದಿನ ಅಂತಾನೆ ಹೇಳಬೇಕು. ಯಾಕೆ ಅಂದ್ರೆ ಇಂದಿನಿಂದ ನಾವು ನೋಡಿದೀವಿ, ಅತಿ ಹೆಚ್ಚು ಮೌಢ್ಯಕ್ಕೊಳಗಾದವರು ಮಹಿಳೆಯರು. ಹೆಣ್ಣು ಮಕ್ಕಳನ್ನ ಮೌಢ್ಯದ ಹೆಸರಿನಲ್ಲಿ ಬೆಂಕಿಗೆ ಹಾಕಿ ಬೇಯಿಸಿದ್ದಾಯ್ತು, ಅವ್ರ ತಲೆ ಬೋಡಿಸಿ ಮೂಲೆನಲ್ಲಿ ಕೂರಿಸಿದ್ದಾಯ್ತು, ಹೆಣ್ಣು ಮಕ್ಕಳನ್ನ ವಿಧವೆ ಪಟ್ಟ ಕಟ್ಟಿ ಕೂರಿಸಿದ್ದಾಯ್ತು, ಆಸ್ತಿ ಹಕ್ಕನ್ನ ಕಿತ್ತಿದ್ದಾಯ್ತು, ಎಲ್ಲವನ್ನ ಮಾಡಿದ್ರಿ. ಎಲ್ಲ ಶೋಷಣೆ ನಡೀತು ಹೆಣ್ಣು ಮಕ್ಕಳ ಮೇಲೆ ಮೌಢ್ಯದ ಹೆಸರಿನಲ್ಲಿ. ಇವತ್ತು ಅದೆಲ್ಲವನ್ನ ಧಿಕ್ಕರಿಸಿ ಹೆಣ್ಣು ಮಕ್ಕಳು ತಮ್ಮ ಸ್ಟೂಡೆಂಟ್ಸ್ಗಳ ಸಮೇತ ಇಲ್ಲಿ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಎಲ್ಲರಿಗೂ ಸಿಕ್ಕಂತ ಒಂದು ಗೆಲುವು, ಸಂವಿಧಾನದ ಒಂದು ಆಶಯದ ಒಂದು ಗೆಲುವು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕರ್ನಾಟಕದಲ್ಲಿರ್ಬೋದು, ಭಾರತದಾದ್ಯಂತ ಬಹಳಷ್ಟು ಮೂಮೆಂಟ್ಗಳನ್ನ ನಾವು ನೋಡಿದ್ದೀವಿ. ಆದರೆ ಈ ಮೌಢ್ಯ ಮುಕ್ತ ಒಂದು ವೇದಿಕೆಯನ್ನ ಸ್ಟಾರ್ಟ್ ಮಾಡಿ ವಿಜ್ಞಾನದ ಕಡೆ ನಮ್ಮ ನಡಿಗೆ ಅಂತ ಮಾಡೋದಿದೆಯಲ್ಲ, ಅದಕ್ಕೆ ಬಹಳಷ್ಟು ಗಳಿಸಬೇಕು. ಬಟ್ಟೆ ಇಲ್ಲದೆ ಕುಣಿತಾ ಇರೋರ ಮಧ್ಯದಲ್ಲಿ ಬಟ್ಟೆ ಹಾಕೊಂಡು ಒಬ್ಬ ಇದ್ರೆ ಅವರನ್ನ ಎಲ್ಲರೂ ಅಂಗಿಸ್ತಾರಂತೆ. ಆ ಥರ ನಮ್ಮ ಕತೆ. ಯಾಕೆಂದ್ರೆ ಎಲ್ಲರೂ ಸರಿ ಅಂತ ಒಪ್ಕೊಳ್ಳೋದು ಬಹಳ ಈಸಿ. ಎಲ್ಲರೂ ಏನು 1000 ಜನ ಹೇಳ್ತಾರೆ, ಅದನ್ನ ಒಪ್ಕೊಂಡು ಹೋಗೋದು ಬಹಳ ಈಸಿ. ಅದು ಸರಿ ಇಲ್ಲ ಅಂತ ಹೇಳೋಕ್ಕೆ ಧೈರ್ಯ ಬೇಕು, ತಿಳುವಳಿಕೆ ಬೇಕು, ಅವರಿಗೆ ಅರ್ಥ ಮಾಡಿಸುವಂಥ ಶಕ್ತಿ ಬೇಕು. ಅಂಥ ಒಂದು ಮೂಮೆಂಟನ್ನು ಏನು ನಮ್ಮ ಹಿರಿಯಣ್ಣನಾದ ನರಸಿಂಹಣ್ಣ, ನಮ್ಮ ಉಮೇಶ್ ಸರು, ಮಾದೇವಪ್ಪ ಸರು, ಇನ್ನಷ್ಟು ಹಲವು ಹಿರಿಯರೆಲ್ಲ ಸೇರಿ ನಮ್ಮನ್ನು ಕರೆದ್ರು. ನಾನು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಶುರುವಾಗಿ 10 ವರ್ಷ ಆಯಿತು. 10 ವರ್ಷದಿಂದ ಹೆಣ್ಣು ಮಕ್ಕಳ ತಲೆ ಸಹ ಕಾಣಿಸ್ತಾ ಇರಲಿಲ್ಲ. ಭಾಳ ಇವಾಗ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು ನನಗೆ. ಎಂಥ ಬದಲಾವಣೆ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಇವಾಗ ಏನು ಬರ್ತಾ ನಾವು ನೋಡಿದ್ವಿ, ಯಾವುದೇ ರೀತಿಯಾದ ಏನು ಅಂತ ಒಂದು ಅಘೋಷಿತ ಬಂದ್ ಥರ ಇರ್ತಾ ಇತ್ತು. ಆರಾಮಾಗಿ ಎಲ್ಲ ಓಡಾಡ್ತಾ ಇದ್ದಾರೆ. ಇವ್ರು ಏನು ಟಿವಿನಲ್ಲಿ ಜ್ಯೋತಿಷಿಗಳು, ದಯಮಾಡಿ ನಾನು ಹೇಳಲಿಕ್ಕೆ ಭಾಳ ಬೇಜಾರಾಗುತ್ತೆ. ನಾವು ಟಿವಿ ನೋಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳು ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಯಾಕಂದರೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಟಿವಿನಲ್ಲಿ ಕುತ್ಕೊಂಡು ಹೇಳ್ತಾ ಇರ್ತಾರೆ, ನೀವು ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ಹೊರಗಡೆ ಬರಬೇಡಿ ಅಂತ. ಹೊರಗಡೆ ಬರಬೇಡಿ ಅಂದರೆ ಪಾಪ ಎಲ್ಲ ನಮ್ಮ ಆರಕ್ಷಕ ಬಂಧುಗಳು ಪೊಲೀಸ್ ಸ್ಟೇಷನ್ ಯಾವಾಗಲೂ ಮುಚ್ಚಂಗೆ ಇಲ್ಲ. 24/7 ಅವ್ರು ಕೆಲಸ ಮಾಡಬೇಕು. ಅವರು ಗ್ರಹಣ ಅಂತ ಮನೆ ಒಳಗಡೆ ಬಾಗ್ಲಾಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ಕಾಯೋರು ಯಾರು? ಲಾ ಆ್ಯಂಡ್ ಆರ್ಡರ್ ಸರಿ ಇರುತ್ತಾ? ದೇಶವನ್ನು ನಮ್ಮನ್ನು ಕಾಯ್ತಾ ಇರೋ ಯೋಧರುಗಳು ಗ್ರಹಣ ಅದು ಇದು ಅಂತ ಎದುರ್ಕೊಂಡು ಅವ್ರು ಏನಾದರೂ ಮನೆ ಸೇರಿಕೊಂಡ್ರೆ ಇಲ್ಲ ಮೂಲೆ ಸೇರಿಕೊಂಡ್ರೆ ಶತ್ರು ದೇಶದ ಪಾಲಾಗಲ್ವ ನಮ್ಮ ದೇಶ? ನೆಮ್ಮದಿಯಾಗಿ ನಾವು ನಿದ್ದೆ ಮಾಡಿ ಬೆಳಿಗ್ಗೆ ಹೇಳಲಿಕ್ಕಾಗುತ್ತಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಆಮೇಲೆ ಅವರಿಗೆ ಯಾವುದೇ ರೀತಿಯಾದ ಗ್ರಹಣ ಇಲ್ಲ. ಗ್ರಹಣ ನೀವು ಹೋಗಬೇಡಿ ಹಂಗೆ ಹಿಂಗೆ ಅಂತ ಜ್ಯೋತಿಷ್ಯ ಅಂತ ಹೇಳ್ತಾ ಇದ್ದವರು ಅವರ ಒಂದು ಪ್ರತಿನಿಧಿಗಳನ್ನ ಇಲ್ಲಿ ರಿಪೋರ್ಟರ್ಸ್ಗಳನ್ನ ಕಳಿಸಿದ್ದಾರೆ. ಪಾಪ ಅವ್ರಗಳಿಗೆ ಗ್ರಹಣ ತಗಲೋದಿಲ್ವಾ? ನಿಮಗೆ TRP ರಿಪೋರ್ಟಿಂಗ್ ಬೇಕು ಅಂತಂದಾಗ ನೀವು ಎಲ್ಲವನ್ನ ಮಾಡ್ತೀರಾ. ಆದರೆ ನೈಜತೆ ಒಂದು ಮೀಡಿಯಾಗಳದ್ದು ಇರ್ಬೋದು, ಏನು ಕೆಲಸ ಅಂದರೆ ವಿಜ್ಞಾನದ ಕಡೆಗೆ ವೈಜ್ಞಾನಿಕವಾಗಿ ನೀವು ಜನರನ್ನು ಒಂದು ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ಅಜ್ಞಾನದ ಕಡೆ ತಳ್ಳೋ ಅಂಥದ್ದಲ್ಲ. ಇವತ್ತು ಏನು ನಮ್ಮದೊಂದು ಸಣ್ಣ ಆರ್ಗನೈಸೇಷನ್ನು, ವಿಮೆನ್ ರೈಟ್ ಆರ್ಗನೈಸೇಷನ್ನು, ನಮ್ಮ ಅಜೆಂಡಾ ಏನಂದರೆ ಭೀಮಾಪುತ್ರಿ ನಡೆ, ಮೌಢ್ಯ ಮುಕ್ತ ಕರ್ನಾಟಕದ ಕಡೆ ಅಂತ ಒಂದು ಸ್ಲೋಗನ್ನೊಂದಿಗೆ ಭಾಳಷ್ಟು ಹೆಣ್ಣು ಮಕ್ಕಳಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥದ್ದು ಈ ಜ್ಯೋತಿಷಿ ಕಾರ್ಯಕ್ರಮವನ್ನು. ಇದು ನಾವು ಮೌಢ್ಯ ಪ್ರತಿಬಂಧಕ ಕಾಯ್ದೆ 6 ವರ್ಷ ಹೋರಾಟ ಆದಮೇಲೆ ಕೆಲವು ವಿಚಾರಗಳನ್ನ ಕೈಬಿಟ್ಟು ಆ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಈ ಥರ ಕಾಯ್ದೆ ಇದೆ ಅನ್ನೋದೇ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಹಲ್ಲಿಕ್ಕಿತ್ತು ನಾವು ಮಾಡಿ ಕಾಯ್ದೆನ ಜಾರಿ ಮಾಡಿದ್ರು, ಹೋರಾಟಕ್ಕೂ ಬೆಲೆ ಇಲ್ದಂಗೆ ಮಾಡಿಬಿಟ್ರು. ಹಾಗಾಗಿ ನಮ್ಮದು ಏನಿದು ಮೂಮೆಂಟ್ ಇದೆ ದಿನದಿನಕ್ಕೆ ಭಾಳ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ಇದರ ನಂತರದಲ್ಲಿ ಇದನ್ನು ಇನ್ನೂ ಸ್ಟ್ರಾಂಗ್ ಆಗಿ ತಗೊಂಡೋಗೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಯಾಕೆಂದರೆ ಅದನ್ನು ನಾವು ತಿಳ್ಕೊಂಡು ಮೂಮೆಂಟನ್ನು ಇನ್ನೂ ಸ್ಟ್ರಾಂಗ್ ಆಗಿ ಇನ್ನಷ್ಟು ಜನನ ಸೇರಿಸ್ಕೊಂಡು ತಗೊಂಡೋಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನನ್ನ ಈ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೂ ಹಾಗೂ ಆಯೋಜನೆ ಮಾಡಿರುವಂಥ ಎಲ್ಲ ಹಿರಿಯರಿಗೂ ವಂದಿಸ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಭೀಮ್.